ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ಒಂದು ಶಾರ್ಟ್ ಸ್ಟೋರಿಯಾಗಿದ್ದು ಅದರ ಹೆಸರು ತೋಬಾ ತೇಗ್ ಸಿಂಗ್. ಬರೆದವರು ಸಾದತ್ ಹಸನ್ ಮಂಟೋ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾದತ್ ಹಸನ್ ಮಂಟೋ ಅವರು ಬಹಳ ಪ್ರಸಿದ್ಧಿ ಪಡೆದ ಕವಿಯಾಗಿದ್ದಾರೆ. ಇದೇ ಕೃತಿಯ ಮೇಲೆ ನವಾಜುದ್ದೀನ್ ಸಿದ್ದಿಕಿಯವರು ಒಂದು ಫಿಲ್ಮ್ ಮಾಡಿದ್ದಾರೆ. ಅದರ ಹೆಸರು ಮಂಟೋ. ತೋಬಾ ತೇಗ್ ಸಿಂಗ್ ಅನ್ನೋದು ಇವರದೇ ಕಥೆಯಾಗಿದೆ. 1955 ಪಬ್ಲಿಷ್ ಆದಂತಹ ಕೃತಿ ಇದು. ಬಹಳನೇ ಇಂಟ್ರೆಸ್ಟಿಂಗ್ ಆದ ಶಾರ್ಟ್ ಸ್ಟೋರಿ ಇದು ಪೋಸ್ಟ್ ಕೊಲೋನಿಯಲ್ ಹಿಸ್ಟ್ರಿಯ ಕುರಿತಾಗಿ ಬರೆಯಲಾಗಿದೆ. ಹಾಗಿದ್ರೆ ಬನ್ನಿ ನೋಡೋಣ ಕೃತಿಯಲ್ಲಿ ಏನಿದೆ ಅನ್ನೋದನ್ನು. 1947 ಆಗಸ್ಟ್ 15ರಂದು ಭಾರತ ಪಾಕಿಸ್ತಾನ ಎರಡು ಬೇರೆ ಬೇರೆ ದೇಶಗಳಾಗಿ ವಿಭಜನೆಗೊಂಡಿತು. ಹೀಗೆ ಎರಡು ದೇಶಗಳು ವಿಭಜನೆಗೊಂಡು 2-3 ವರ್ಷಗಳಾದ ಮೇಲೆ ಭಾರತದಲ್ಲಿರುವ ಅಥವಾ ಪಾಕಿಸ್ತಾನದಲ್ಲಿರುವ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ ಕಾಡ್ತದೆ. ಎಲ್ಲ ವಿಭಜನೆಗೊಂಡಿತು, ಆದರೆ ಜೈಲಿನಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿದ್ದ ಮಾನಸಿಕ ರೋಗಿಗಳ ವಿಭಜನೆ ಆಗಿರಲಿಲ್ಲ. ಭಾರತದಲ್ಲಿ ಮುಸ್ಲಿಂ ಮಾನಸಿಕ ರೋಗಿಗಳಿದ್ದರು, ಹಾಗೆಯೇ ಪಾಕಿಸ್ತಾನದಲ್ಲಿ ಸಿಖ್ ಅಥವಾ ಹಿಂದೂ ಮಾನಸಿಕ ರೋಗಿಗಳಿದ್ದರು. ಈ ರೋಗಿಗಳನ್ನು ಅವರ ಧರ್ಮದ ಅನುಸಾರ ಅವರ ದೇಶಗಳಿಗೆ ಕಳಿಸೋದು ನಿರ್ಧಾರ ಆಯಿತು. ಎರಡೂ ಕಡೆಗಳಲ್ಲೂ ಕಾನ್ಫರೆನ್ಸ್ ನಡೆಯಿತು. ಕೊನೆಗೆ ಕಳಿಸಿ ಬಿಡೋದು ಮುಸ್ಲಿಮ್ಸನ್ನು ಪಾಕಿಸ್ತಾನಕ್ಕೆ ಹಾಗೂ ಹಿಂದೂ ಮತ್ತು ಸಿಖ್ಖರನ್ನು ಭಾರತಕ್ಕೆ ಕಳಿಸೋದು ಅಂತ ಡಿಸೈಡ್ ಮಾಡಲಾಯಿತು. ಈ ಕಾನ್ಫರೆನ್ಸ್ಗಳಲ್ಲಿ ಇನ್ನೊಂದು ನಿರ್ಧಾರ ಮಾಡಲಾಯಿತು. ಅದೇನೆಂದರೆ, ಭಾರತದಲ್ಲಿದ್ದ ಮುಸ್ಲಿಂ ರೋಗಿಗಳ ರಿಲೇಷನ್ಸ್ ಅಥವಾ ಹತ್ತಿರದ ಸಂಬಂಧಿಕರು ಭಾರತದಲ್ಲೇ ವಾಸಿಸ್ತಾ ಇದ್ದರೆ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸೋದು ಬೇಡ ಎಂದು. ಉಳಿದ ಮುಸ್ಲಿಮ್ಸನ್ನು ಪಾಕಿಸ್ತಾನಕ್ಕೆ ಕಳಿಸೋದು ಅಂತ ಡಿಸೈಡ್ ಮಾಡಿ ಬಾರ್ಡರ್ನ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ಪಾಕಿಸ್ತಾನದಿಂದ ಹಿಂದೂ ಮತ್ತು ಸಿಖ್ ಮಾನಸಿಕ ರೋಗಿಗಳು ಯಾರಿದ್ದರು, ಹುಚ್ಚರು ಯಾರಿದ್ದರು, ಅವರನ್ನು ಬಾರ್ಡರ್ನ ಹತ್ರ ಕರ್ಕೊಂಡು ಬರುವ ಯೋಚನೆಯನ್ನು ಪಾಕಿಸ್ತಾನಿ ಅಧಿಕಾರಿಗಳು ಕೂಡ ಮಾಡಿದ್ದರು. ಆದರೆ ಲಾಹೋರ್ನ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಹುಚ್ಚರು ಇದ್ದಂತಹ ಜಾಗದಲ್ಲಿ ಬೇರೊಂದು ಘಟನೆ ನಡೆಯಿತು. ಲಾಹೋರ್ನಲ್ಲಿ ಸಲ್ಮಾನ್ ಎಂಬ ಒಬ್ಬ ಹುಚ್ಚನಿದ್ದ ಅಥವಾ ಮಾನಸಿಕ ರೋಗಿ ಇದ್ದ. ಅವನು 12 ವರ್ಷಗಳಿಂದ ಈ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದ. ಅವನ ಒಬ್ಬ ಗೆಳೆಯ ಅವನಲ್ಲಿ ಪ್ರಶ್ನಿಸ್ತಾನೆ, ಮೌಲಿ ಸಾಬ್, ಪಾಕಿಸ್ತಾನ ಅಂದರೇನು? ಆ ಮಾತನ್ನು ಕೇಳಿದ ಸಲ್ಮಾನ್ ಹೇಳ್ತಾನೆ, ಭಾರತದಂತೆ ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಕಳಿಸ್ತಾರಂತೆ ನನ್ನನ್ನು. ಆಗ ಒಬ್ಬ ಸಿಖ್ ಮೆಂಟಲಿ ಪೇಷಂಟ್ ಆದ ವ್ಯಕ್ತಿ ಹೇಳ್ತಾನೆ, ಭಾರತಕ್ಕೆ ಯಾಕೆ ನಮ್ಮನ್ನು ಕಳಿಸ್ತಾ ಇದ್ದಾರೆ? ಅವನ ಮಾತನ್ನು ಕೇಳಿದ ವ್ಯಕ್ತಿ ಹೇಳ್ತಾರೆ, ನನಗೂ ಅರ್ಥ ಆಗೋದಿಲ್ಲ, ಹಿಂದೂಸ್ತಾನಗಳಲ್ಲಿ ದೊಡ್ಡ ಕೆಟ್ಟ ಮನುಷ್ಯರು ಇದ್ದಾರೆ ಅಂತೆ. ಅದನ್ನು ಕೇಳಿದ ಮುಸ್ಲಿಂ ಮಾನಸಿಕ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಜೋರಾಗಿ ನಗಾಡ್ತಾನೆ, ಜೈಕಾರ ಹಾಕ್ತಾನೆ. ಹಾಗೆ ಕಿರ್ಚಿ ಸುಸ್ತಾಗಿ ಕೆಳಗೆ ಬಿದ್ದು ಬಿಡ್ತಾನೆ, ಮೂರ್ಛೆ ತಪ್ತಾನೆ. ನಿಜವಾಗಿಯೂ ಈ ವ್ಯಕ್ತಿ ಸಲ್ಮಾನ್ ಅಂತ ಏನಿದ್ದ ಅವನು ಮಾನಸಿಕ ರೋಗಿ ಆಗಿರಲಿಲ್ಲ. ದೊಡ್ಡ ಮರ್ಡರರ್ಸ್ ಯಾರಿದ್ದಾರೆ ಅವರಿಂದ ಬಚಾವಾಗಲಿಕ್ಕೋಸ್ಕರ ಈ ಪಾಕಿಸ್ತಾನಿ ಅಧಿಕಾರಿಗಳು ಅಥವಾ ಭಾರತದ ಕೆಲವು ಅಧಿಕಾರಿಗಳು ಅವರನ್ನು ಜೈಲಿಂದ ಬಿಡುಗಡೆಗೊಳಿಸಿ ಮಾನಸಿಕ ಆಸ್ಪತ್ರೆಗೆ ಕಳಿಸಿರ್ತಾರೆ. ಯಾಕಂದರೆ ದೊಡ್ಡ ರೌಡಿಗಳಿಂದ ಅವರನ್ನು ಕಾಪಾಡುವುದಕ್ಕಾಗಿ. ಅಷ್ಟೇ ಅಲ್ಲದೆ ಈ ಮಾನಸಿಕ ರೋಗಿಗಳಲ್ಲಿ ಕೆಲವರು ದೊಡ್ಡ ರೌಡಿಗಳೂ ಇದ್ದರು. ಅವರನ್ನು ಗಲ್ಲು ಶಿಕ್ಷೆಯಿಂದ ಅಥವಾ ಇನ್ನೂ ಕಠಿಣವಾದ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ಅಧಿಕಾರಿಗಳು ಈ ಪ್ಲ್ಯಾನ್ ಮಾಡಿದ್ರು. ಅಂತಹವರು ಈ ವಿಭಜನೆಯಿಂದಾಗಿ ಬೇರೆ ಬೇರೆ ದೇಶಗಳಿಗೆ ಸ್ಪ್ಲಿಟ್ ಆಗ್ತಾ ಇದ್ದಾರೆ. ಈ ಜೈಲಿನ ಅಧಿಕಾರಿಗಳಿಗೆ ಹೊರಗಡೆ ರಾಜಕೀಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ. ಪಾಕಿನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನನ್ನು ದೇವಮಾನವನಂತೆ ಗೌರವಿಸ್ತಾ ಇದ್ದರು. ಆ ವ್ಯಕ್ತಿ ಯಾರು, ಆತನ ಜಾಗ ಯಾವುದು, ಈ ಜನಗಳಿಗೆ ಯಾರಿಗೂ ತಿಳಿದಿರಲಿಲ್ಲ. ಈ ಮಾನಸಿಕ ಆಸ್ಪತ್ರೆಯಲ್ಲಿನ ಮಾನಸಿಕ ರೋಗಿಗಳ ಬುದ್ಧಿ ಭ್ರಮಣೆಯಾಗಿತ್ತು. ಅವರು ಹಿಂದೂಸ್ತಾನ ಅಥವಾ ಪಾಕಿಸ್ತಾನದವರೇ ಆಗಿದ್ದರೂ ಪರಿಸ್ಥಿತಿ ಒಂದೇ ಆಗಿತ್ತು. ಇವರಿಗೆ ಇನ್ನೊಂದು ದೇಶದ ಕುರಿತು ಗೊತ್ತೇ ಇರಲಿಲ್ಲ. ಭಾರತದ ರೋಗಿಗಳಿಗೆ ಪಾಕ್ನ ಕುರಿತು ಹಾಗೂ ಪಾಕ್ನ ರೋಗಿಗಳಿಗೆ ಭಾರತದ ಬಗ್ಗೆ ಗೊತ್ತೇ ಇರಲಿಲ್ಲ. ಕೆಲವೊಂದು ರೋಗಿಗಳು ಈ ಭಾರತ ಮತ್ತು ಪಾಕ್ನ ಓಡಾಟದಿಂದಾಗಿ ಇನ್ನೂ ಮಾನಸಿಕವಾಗಿ ಕುಸಿದು ಹೋಗಿದ್ದರು. ಅದರಲ್ಲಿ ಒಬ್ಬ ಒಂದು ದಿನ ಒಂದು ಮರ ಹತ್ತಿ ಕುಳಿತ. ಅಲ್ಲಿ ಕುಳಿತು 2 ಗಂಟೆಗಳ ಕಾಲ ಭಾಷಣ ಮಾಡಿದ. ಅಧಿಕಾರಿಗಳು ಕೆಳಗೆ ಬರಲು ಹೇಳಿದರು. ಅವನು ಮತ್ತೂ ಮೇಲೆ ಹತ್ತಿದ. ಕೆಳಗಿನವರು ಬೆದರಿಕೆ ಹಾಕಿ ಬೈದು ಬೊಬ್ಬೆ ಹೊಡೆದು ಏನೇ ಮಾಡಿದರೂ ಆತ ಕೆಳಗಿಳಿಯಲಿಲ್ಲ. ಕಡೆಗೆ ಅವನು ಒಂದೇ ಪಟ್ಟು ಹಿಡಿದ. ಅದೇನೆಂದರೆ, ನಾನು ಭಾರತಕ್ಕೂ ಹೋಗಲ್ಲ ಹಾಗೂ ಪಾಕಿಸ್ತಾನದಲ್ಲೂ ಇರಲ್ಲ, ನಾನು ಈ ಮರದಲ್ಲೇ ಕುಳಿತುಕೊಳ್ಳುವೆ ಎಂದ. ಈ ದಪ್ಪಗಿನ ವ್ಯಕ್ತಿ ಮುಸ್ಲಿಂ ಆಗಿದ್ದ ಮತ್ತು ಹುಚ್ಚನಾಗಿದ್ದ. ಇವನು ಮುಸ್ಲಿಂ ಲೀಗ್ನಲ್ಲಿದ್ದ. ಇವನ ಹೆಸರು ಮೊಹಮ್ಮದ್ ಅಲಿ. ಒಂದು ದಿನ ಇವನು ಮೊಹಮ್ಮದ್ ಅಲಿ ಜಿನ್ನನಂತೆ ವರ್ತಿಸಲಾರಂಭಿಸಿದ. ಮತ್ತೊಂದು ಸಿಖ್ ರೋಗಿ ತಾರಾ ಸಿಂಗ್ನಂತೆ ವರ್ತಿಸಿ ಜಗಳ ಆರಂಭಿಸಿದ. ಪೊಲೀಸರು ಇವರು ಖತರ್ನಾಕ್ ವ್ಯಕ್ತಿಗಳೆಂದು ಭಾವಿಸಿ ಜೈಲಲ್ಲಿ ಬಂಧಿಸಿದರು.
ಲಾಹೋರ್ನಲ್ಲಿ ಒಬ್ಬ ಯುವ ಹಿಂದೂ ವಕೀಲನಿದ್ದ. ಅವನು ಹುಚ್ಚನಾಗಿದ್ದ. ಅವನಿಗೆ ಅಮೃತಸರ, ಹಿಂದೂಸ್ತಾನ ಅಂದರೆ ಭಾರತದ ಪಾಲಾದ ಕತೆ ಕೇಳಿ ಬಹಳ ದುಃಖವಾಯಿತು. ಅಲ್ಲಿ ಒಬ್ಬ ಹಿಂದೂ ಹುಡುಗಿ ಇದ್ದಳು. ಅವಳ ಮೇಲೆ ಈತನಿಗೆ ಪ್ರೀತಿಯಾಗಿತ್ತು. ಆದರೆ ಆಕೆ ರಿಜೆಕ್ಟ್ ಮಾಡಿದ್ದಳು. ಆದ್ದರಿಂದ ಆತ ಹುಚ್ಚನಾಗಿದ್ದ. ಆದರೆ ಈಗ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳು ವಿಭಜನೆಯಾದ್ದರಿಂದ ಆತ ಪಾಕ್ನಲ್ಲಿದ್ದ. ಆತನ ಹೃದಯ ಭಾರತಕ್ಕಾಗಿ ಹಾತೊರೆಯುತ್ತಿತ್ತು. ಇದು ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಾಗಿ ಆತನನ್ನು ಪುನಃ ಕಳಿಸುವುದೆಂದು ನಿರ್ಧರಿಸಿದರು. ಆತನ ಪ್ರೀತಿಯ ಹುಡುಗಿ ಭಾರತದಲ್ಲಿದ್ದಳು. ಆದರೆ ಆತನಿಗೆ ಲಾಹೋರ್ ಬಿಡುವ ಮನಸ್ಸಿರಲಿಲ್ಲ. ಯಾಕೆಂದರೆ ಅಮೃತಸರದಲ್ಲಿ ಆತನ ಪ್ರಾಕ್ಟೀಸ್ ನಡೆಯುವುದಿಲ್ಲ ಎಂದು ಆತನಿಗೆ ಗೊತ್ತಿತ್ತು. ಯುರೋಪಿಯನ್ ಯುದ್ಧದಲ್ಲಿ ಭಾಗವಹಿಸಿದ್ದ 2 ಆಂಗ್ಲೋ ಇಂಡಿಯನ್ ವ್ಯಕ್ತಿಗಳು ಹುಚ್ಚರಾಗಿ ಅದೇ ಬಂದಿಖಾನೆಯಲ್ಲಿದ್ದರು. ಅವರಿಗೆ ಗೊತ್ತಾಯಿತು ಏನೆಂದರೆ ಭಾರತ ಸ್ವಾತಂತ್ರ್ಯಗೊಂಡಿದೆ ಎಂದು. ಅವರಿಗೆ ಬಹಳ ಬೇಸರವಾಯಿತು. ಏಕೆಂದರೆ ಈಗ ನಾವು ಈ ಬಂದಿಖಾನೆಯಲ್ಲಿ ಕುಳಿತು ಬ್ರೆಡ್ ತಿನ್ನುವ ಬದಲು ಚಪಾತಿ ತಿನ್ನುವಂತಾಯಿತಲ್ಲ ಎಂದು. ಈ ಬಂದಿಖಾನೆಯಲ್ಲೇ ಮತ್ತೊಬ್ಬ ಸಿಖ್ ಹುಚ್ಚ ಇದ್ದ. ಈತ ಕೂಡ ಒಬ್ಬ ಹುಚ್ಚ ರೋಗಿಯಾಗಿದ್ದ. ಅವನು 15 ವರ್ಷ ಆ ಜೈಲಲ್ಲಿ ಕಳೆದಿದ್ದ. ಅಲ್ಲಿಗೊಬ್ಬ ಹಲ್ಫಾಸ್ ಎನ್ನುವ ಮುಸ್ಲಿಂ ವ್ಯಕ್ತಿ ಓಡಿಕೊಂಡು ಬರ್ತಾನೆ. ಆತ ಕೆಲವು ಸಾಲು ರಿಪೀಟೆಡ್ಲಿ ಹೇಳುತ್ತಿದ್ದ. ಈ ಸಿಖ್ ವ್ಯಕ್ತಿ ರಾತ್ರಿ ಮಲಗ್ತಾ ಇರಲಿಲ್ಲ, ಅಲ್ಲದೆ ಹಗಲೂ ಮಲಗ್ತಾ ಇರಲಿಲ್ಲ. 15 ವರ್ಷ ಮಲಗಿಯೇ ಇರಲಿಲ್ಲ. ಹಾಗಾಗಿ ಒಬ್ಬ ರೋಗಿಯಂತೆ ಕಾಣ್ತಾ ಇದ್ದ. ಅಲ್ಲಿದ್ದ ರೋಗಿಗಳು ಭಾರತ ಪಾಕಿಸ್ತಾನ ವಿಭಜನೆಯ ಕುರಿತು ಮಾತನಾಡುತ್ತಿದ್ದರು. ಅದನ್ನು ಆತ ಕೇಳುತ್ತಿದ್ದ. ಈ ಸಿಖ್ ರೋಗಿ ಯಾರಿದ್ದ, ಅವನು ಕೇಳ್ತಾ ಇದ್ದ. ಒಬ್ಬ ರೋಗಿ ಈ ಸಿಖ್ ವ್ಯಕ್ತಿಯನ್ನು ಕುರಿತು ಕೇಳ್ತಾನೆ, ನೀನು ಏನು ಮಾಡುವೆ ಎಂದು. ನೀನು ಪಾಕಿಸ್ತಾನಕ್ಕೆ ಹೋಗ್ತೀಯಾ ಅಥವಾ ಭಾರತಕ್ಕೆ ಹೋಗ್ತೀಯಾ ಅಂತ. ಅದಕ್ಕೆ ಅವನ ಉತ್ತರ ಕೇಳಿ, ಓಪಡಿ ಕುಡುಕುಡ್ದಿ ಅನೆಕ್ಸಿದಿ ವೆನ್ ದಿಮಾಕ್ದಿ ವಾಲ್ದಿ ಪಾಕಿಸ್ತಾನ್ ಗವರ್ಮೆಂಟ್. ಅಂದರೆ ಇವನು ಹುಚ್ಚನಾಗಿದ್ದ ಕಾರಣ ಯಾರು ಏನೇ ಪ್ರಶ್ನಿಸಿದ್ರು ಅನ್ನೆಸೆಸರಿಯಾಗಿ ಹೀಗೆ ಬಾಯಿಗೆ ಬಂದ ಹಾಗೆ ಬಡಬಡಾಯಿಸ್ತಾ ಇದ್ದ. ಆತ ಅಷ್ಟು ಹೇಳಿದವನು ಇನ್ನೊಂದು ವ್ಯಕ್ತಿ ಹತ್ರ ಹುಚ್ಚ ವ್ಯಕ್ತಿ ಹೊಕ್ಕಿ ಹೇಳ್ತಾನೆ, ತೋಬಾ ತೆಕ್ ಸಿಂಗ್ ಎಲ್ಲಿ ಎಂದು. ಅದಕ್ಕೆ ಇನ್ನೊಬ್ಬ ಪ್ರತ್ಯುತ್ತರವಾಗಿ ಅವನು ಇಲ್ಲೇ ಇದ್ದಾನೆ ಎಂದು ಹೇಳಿದ. ಆದರೆ ಯಾರಿಗೂ ತೋಬಾ ತೆಕ್ ಸಿಂಗ್ ಅನ್ನುವ ಭಾರತದಲ್ಲಿದ್ದಾನೋ ಅಥವಾ ಪಾಕಿಸ್ತಾನದಲ್ಲಿದ್ದಾನೋ ಎನ್ನುವುದು ಗೊತ್ತೇ ಇರಲಿಲ್ಲ. ಯಾರು ಇವನ ಈ ಮಾತಿಗೆ ಉತ್ತರಿಸಬೇಕಾಗಿತ್ತೋ ಅವರೆಲ್ಲ ಕನ್ಫ್ಯೂಸ್ ಆಗಿದ್ದರು. ಸಿಯಾಲ್ಕೋಟ್ ಭಾರತದಲ್ಲಿದೆಯೋ ಅಥವಾ ಪಾಕಿಸ್ತಾನದಲ್ಲಿದೆಯೋ ಅವರಿಗೆ ಗೊತ್ತಿರಲಿಲ್ಲ. ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ಪಾಕಿಸ್ತಾನಗಳಾಗುತ್ತಿದ್ದರು, ಭಾರತದ ಮುಸ್ಲಿಮರು ಭಾರತೀಯರಾಗುತ್ತಿದ್ದರು. ಒಂದು ದಿನ ಯಾರು ಭಾರತೀಯರು ಯಾರು ಪಾಕಿಸ್ತಾನಿಗಳು ಎಂದು ಅರಿಯಲಾಗದ ಬದಲಾವಣೆಯಾಗುತ್ತದೆ ಎನ್ನುವುದು ಈ ಕಥೆಯ ಗೂಢಾರ್ಥ. ಆ ವ್ಯಕ್ತಿ 15 ವರ್ಷದಿಂದ ಅಲ್ಲೇ ಇದ್ದ. ಅವನ ಕೂದಲು ಮತ್ತು ದಾಡಿ ತುಂಬ ಬೆಳೆದಿತ್ತು. ಅವನು ನೋಡಲು ಭಯಾನಕವಾಗಿ ಕಾಣುತ್ತಿದ್ದ. 15 ವರ್ಷದಲ್ಲಿ ಅವನು ಯಾರ ಜೊತೆಗೂ ಜಗಳ ಆಡಿರಲಿಲ್ಲ. ತೋಬಾ ಟೆಕ್ ಸಿಂಗ್ನೆ ಗೆಳೆಯರಿಗೆ ಆತನ ಬಗ್ಗೆ ಗೊತ್ತಿತ್ತು. ಆತನಿಗೆ ಸ್ವಂತ ಜಮೀನು ಇತ್ತು, ಜಮೀನ್ದಾರನ ಅಂತಿದ್ದ. ಆದರೆ ಅವನ ಅದೃಷ್ಟ ಬದಲಾಗಿ ಒಂದು ದಿನ ಹುಚ್ಚನಂತಾದ. ಜನಗಳು ಆತನನ್ನು ಭೇಟಿಯಾಗಲು ಬರುತ್ತಿದ್ದರು. ಆದರೆ ಯಾವಾಗ ಪಾಕ್ ಮತ್ತು ಭಾರತದ ಗಡಿ ಗಲಾಟೆ ಆರಂಭವಾಯಿತು ಅದೂ ನಿಂತು ಹೋಯಿತು. ಆತನ ನಿಜವಾದ ಹೆಸರು ಬಿಶಾನ್ ಸಿಂಗ್ ಎಂದು. ಎಲ್ಲ ಇವನನ್ನು ಟೋಬಾ ಟೆಕ್ ಸಿಂಗ್ ಎಂದು ಕರೆಯುತ್ತಿದ್ದರು. ದಿನಗಳು ಉರುಳಿ ತಿಂಗಳುಗಳಾಗಿ ವರ್ಷವೇ ಕಳೆಯುತ್ತಿತ್ತು. ಆದರೆ ಅವನಿಗೆ ಎಷ್ಟು ವರ್ಷ ಕಳೆದಿದೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಪ್ರತಿ ತಿಂಗಳು ಅವನ ಸಂಬಂಧಿಕರು ಭೇಟಿಯಾಗಲು ಬರುತ್ತಿದ್ದರು. ಆ ದಿನ ಬಹಳ ಸುಂದರವಾಗಿ ರೆಡಿಯಾಗ್ತಾ ಇದ್ದ. ಚೆನ್ನಾಗಿ ಮುಖ ತೊಳೆದು ಸೋಪೆಲ್ಲ ಬಳಸಿ ಮುಖ ತೊಳೆದು ತಲೆಗೆ ಎಣ್ಣೆ ಹಾಕಿ ಬಾಚ್ತಾ ಇದ್ದ. ಒಳ್ಳೆಯ ಬಟ್ಟೆ ಹಾಕಿಕೊಂಡು ತನ್ನವರ ಭೇಟಿಗೆ ಬರುತ್ತಿದ್ದ. ಆದರೆ ಮಾತು ಮಾತ್ರ ಅಸಂಬದ್ಧವಾಗಿ ಆಡುತ್ತಿದ್ದ. ಅವನಿಗೆ ಒಬ್ಬಳು ಹುಡುಗಿ ಇದ್ದಳು. ಹುಡುಗಿ ಎಂದರೆ ಅವನ ಮಗಳು. 15 ವರ್ಷದ ಹಿಂದೆ ಅವಳನ್ನು ನೋಡಿದ ನೆನಪು. ಈಗ ಹೇಗಿದ್ದಾಳೆ ಅನ್ನುವ ಕಲ್ಪನೆ ಕೂಡ ಅವನಿಗಿಲ್ಲ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಪಾಕ್ ಮತ್ತು ಭಾರತದ ಗಡಿಯ ತೊಂದರೆಗಳು ಕಂಡುಬಂದಿತ್ತು. ಬಿಶಾನ್ ಸಿಂಗ್ ಎನ್ನುವ ಈ ವ್ಯಕ್ತಿ ಈಗ ಎಲ್ಲರ ಬಾಯಲ್ಲೂ ಟೋಬಾ ಟೆಕ್ ಸಿಂಗ್ ಆಗಿದ್ದ. ಅವನ ಭೇಟಿಗೆ ತುಂಬ ಜನ ಬರ್ತಾ ಇದ್ದವರು ದಿನ ಕಳೆದಂತೆ ಕಡಿಮೆ ಆದರು. ಹಾಗೂ ಅವನ ಸ್ವರ ಕೂಡ ನಿಂತು ಹೋಗ್ತಾ ಇತ್ತು. ಅವನ ಭೇಟಿಗೆ ಬಂದಾಗಲೆಲ್ಲ ಜನರು ಹಣ್ಣು ಹಂಪಲು ತರ್ತಾ ಇದ್ದರು. ಅವನು ತನ್ನ ಭೇಟಿಗೆ ಬಂದವರ ಹತ್ರ ಟೋಬಾ ಟೆಕ್ ಸಿಂಗ್ ಎಲ್ಲಿ ಅಂತ ಕೇಳ್ತಾ ಇದ್ದ. ಆದರೆ ಅವನು ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಪುನಃ ಅವನು ಪ್ರಶ್ನಿಸ್ತಾ ಇದ್ದ, ಪಾಕಿಸ್ತಾನದಲ್ಲಿದ್ದಾನೋ ಅಥವಾ ಭಾರತದಲ್ಲಿದ್ದಾನೋ ಎನ್ನುವುದು. ಈ ಜನಗಳು ಅವನ ಭೇಟಿಗೆ ಬರುತ್ತಿದ್ದರು. ಅವರು ಅವನ ಬಳಿ ಮಾತನಾಡಲು ಬರುತ್ತಿದ್ದರು. ಬಿಶಾನ್ ಸಿಂಗ್ ಹೇಳುತ್ತಾನೆ, ಟೋಬಾ ಟೆಕ್ ಸಿಂಗ್ ಎಲ್ಲಿ? ಆದರೆ ಜನರು ಆತ ಪಾಕಿಸ್ತಾನದಲ್ಲೂ ಇಲ್ಲ ಭಾರತದಲ್ಲೂ ಇಲ್ಲ ಎಂದು ಉತ್ತರಿಸ್ತಾ ಇದ್ದರು. ಕೆಲವೊಬ್ಬರು ಭಾರತದಲ್ಲಿದ್ದಾನೆ ಅಂತ ಹೇಳಿದರೆ ಕೆಲವೊಬ್ಬರು ಪಾಕಿಸ್ತಾನದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದರು. ಅಷ್ಟು ಮಾತನ್ನು ಕೇಳಿದ ಬಿಶಾನ್ ಸಿಂಗ್ ನಂತರ ತನ್ನ ಅರ್ಥವಿಲ್ಲದ ಮಾತುಗಳನ್ನು ತನ್ನ ಭಾಷೆಯಲ್ಲಿ ದಡಬಡ ಹೇಳ್ತಾ ರೂಮಲ್ಲೆಲ್ಲ ತಿರುಗಾಡ್ತಾ ಇದ್ದ. ರಿಪ್ಲೈ ಮಾಡ್ತಾ ಇರಲಿಲ್ಲ. ಅವನ ಈ ಸಲದ ಮಾತಿನ ಅರ್ಥ, ನೀವು ಮುಸ್ಲಿಮರಾಗಿದ್ದರೆ ಖುದಾ ಆಗಿರ್ತಿದ್ರಿ, ಸಿಖ್ಖರು ಖುದಾ ಅಲ್ಲ ಎಂದು.
ಎಲ್ಲ ರೋಗಿಗಳನ್ನು ಅವರ ದೇಶಗಳಿಗೆ ಕಳಿಸಲಾಗುತ್ತಿತ್ತು. ಹಿಂದೂಗಳಾಗಿದ್ದರೆ ಅಥವಾ ಸಿಖ್ಖರಾಗಿದ್ದರೆ ಭಾರತಕ್ಕೆ, ಹಾಗೆಯೇ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಶಿಫ್ಟ್ ಮಾಡ್ತಾಯಿದ್ರು. ಕೆಲವೇ ದಿನದಲ್ಲಿ ಟೋಬಾ ಟೆಕ್ ಸಿಂಗನನ್ನು ಭೇಟಿಯಾಗಲು ಆತನ ಮುಸ್ಲಿಂ ಸ್ನೇಹಿತ ಒಬ್ಬ ಬರ್ತಾನೆ. ಟೋಬಾ ಟೆಕ್ ಸಿಂಗ್ ಅಂದರೆ ಇಲ್ಲಿ ಬಿಶಾಂತ್ ಸಿಂಗ್ ಅವನನ್ನು, ಆ ಗೆಳೆಯನ ಹೆಸರು ಫಕ್ರುದ್ದೀನ್ ಎಂದು. ಅವನ ನೋಡಿದ ತಕ್ಷಣ ಈ ಟೋಬಾ ಸಿಂಗ್ ಏನಿದ್ದಾನೆ ತಕ್ಷಣ ಶಾಕ್ ಆಗ್ತಾನೆ, ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆಗ ಅವನ ಹತ್ತಿರ ಇದ್ದವರೆಲ್ಲ ಅವನನ್ನು ತಡೆದು ಹೇಳ್ತಾರೆ, ನಿನ್ನ ಗೆಳೆಯ ಬಂದಿದ್ದಾನೆ, ಅವನನ್ನು ಭೇಟಿಯಾಗು ಎಂದು. ಬಿಶಾಂತ್ ಸಿಂಗ್ ಅವನನ್ನು ನೋಡಿ ದಡಬಡ ಮಾತಾಡಲಿಕ್ಕೆ ಆರಂಭಿಸಿದ್ದಾನೆ. ಗೆಳೆಯ ಫಕ್ರುದ್ದೀನ್ ಮುಂದೆ ಬಂದು ಅವನ ಭುಜದ ಮೇಲೆ ಕೈಯಿಟ್ಟು ಹೇಳ್ತಾನೆ, ಬಹಳ ದಿನಗಳಿಂದ ನಿನ್ನನ್ನು ಭೇಟಿಯಾಗಬೇಕು ಅಂತ ಬಯಸಿದ್ದೆ, ಆದರೆ ಸಮಯ ಸಿಕ್ಕಿರಲಿಲ್ಲ. ನಿನ್ನವರೆಲ್ಲರನ್ನ ಭೇಟಿಯಾದೆ, ನಿನ್ನ ಮಗಳು ರೂಪಾಕಾರ್ ನನ್ನೂ ಕೂಡ ಭೇಟಿಯಾದೆ. ಆಗ ಬಿಶಾಂತ್ ಸಿಂಗ್ಗೆ ತನ್ನ ಮಗಳ ನೆನಪು ಮರುಕಳಿಸ್ತದೆ. ಮಗಳು ರೂಪಕಾರ್ ನೆನಪಾಗ್ತದೆ. ನಿನ್ನ ಮಗಳು ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ, ನನಗೆ ಹಿಂದೂಸ್ತಾನಕ್ಕೆ ಹೋಗಲಿಕ್ಕೆ ಇರುವ ಕಾರಣ ನೀನು ಬಲ್ಬೀರ್ ಸಿಂಗ್ ಮತ್ತು ಬಿದಾವತ್ ಸಿಂಗನಿಗೆ ನನ್ನ ನಮನಗಳನ್ನು ತಿಳಿಸು. ಅಮೃತ್ಸರಕ್ಕೂ ಹೋಗು, ಅವರಿಗೆ ನಾನು ಚೆನ್ನಾಗಿದ್ದೇನೆ ಅಂತ ಅಮೃತ್ಸರದ ನನ್ನ ಸ್ನೇಹಿತರಿಗೂ ತಿಳಿಸಿಬಿಡು ಅಂತೇಳಿ ಫಕ್ರುದ್ದೀನ್ ಬಿಶಾಂತ್ ಸಿಂಗ್ನ ಹತ್ರ ಹೇಳ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ಬಿಶಾಂತ್ ಸಿಂಗ್ ಪುನಃ ತನ್ನ ಎಂದಿನ ಪ್ರಶ್ನೆ, ಟೋಬಾ ಟೆಕ್ ಸಿಂಗ್ ಎಲ್ಲಿ, ಅವನು ಪಾಕಿಸ್ತಾನದಲ್ಲಿದ್ದಾನೆಯೇ ಭಾರತದಲ್ಲಿದ್ದಾನೆಯೇ ಎಂದು ಪ್ರಶ್ನಿಸ್ತಾನೆ. ಆಗ ಫಕ್ರುದ್ದೀನ್ ನೇರವಾಗಿ ಅವನು ಭಾರತದಲ್ಲಿದ್ದಾನೆ ಅಂತ ಉತ್ತರ ಕೊಟ್ಟು ಬಿಡ್ತಾನೆ. ಈಗ ಬಿಶಾಂತ್ ಸಿಂಗ್ ನಾನು ಭಾರತಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ದಿನಗಳು ಉರುಳಿದವು. ಒಂದು ದಿನ ಬಂದಿಖಾನೆಯಲ್ಲಿದ್ದ ಈ ಮಾನಸಿಕ ರೋಗಿಗಳನ್ನೆಲ್ಲ ವಾಘಾ ಬಾರ್ಡರ್ನ ಮೂಲಕ ಭಾರತಕ್ಕೆ ಬರುವವರನ್ನು ಭಾರತಕ್ಕೆ ಕಳಿಸಲಾಯಿತು, ಹಾಗೆ ಪಾಕಿಗೆ ಹೋಗುವವರನ್ನು ಪಾಕಿಗೆ ಕಳಿಸೋದು ಅಂತ ಯೋಚನೆ ಮಾಡ್ತಾರೆ ಅಧಿಕಾರಿಗಳು. ಹಾಗೆ ಮಾಡ್ತಾ ಇರಬೇಕಾದ್ರೆ ಲಾರಿಯಲ್ಲಿ ಎಲ್ಲರನ್ನು ಕರ್ಕೊಂಡು ಬರುವಾಗ ಇವರು ವಾಘಾ ಬಾರ್ಡರ್ ತಲುಪಿದ ತಕ್ಷಣ ಇವರನ್ನು ಶಿಫ್ಟ್ ಮಾಡಬೇಕು ಅಂತ ನೋಡುವಾಗ ಅಲ್ಲಿ ಜನಗಳು, ಅವರು ಹೇಗಿದ್ದರೂ ಮಾನಸಿಕ ರೋಗಿಗಳು, ಎಲ್ಲ ಲಾರಿಯಿಂದ ಹಿಡಿದು ಓಡಾಡಲಿಕ್ಕೆ ಆರಂಭಿಸ್ತಾರೆ. ಅಧಿಕಾರಿಗಳು ಇವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಇನ್ನೊಬ್ಬರ ಬಟ್ಟೆಯನ್ನು ಹಿಡಿದು ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವರು ಹಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಸಿಕ್ಕಾಪಟ್ಟೆ ಓಡಾಡ್ತಾರೆ, ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ. ಅದೆಲ್ಲ ಮುಗ್ದಾಗುವಾಗ ಈಗ ಬಿಶಾಂತ್ ಸಿಂಗ್ನ ಸರದಿ, ಅವನನ್ನು ವಾಘಾ ಬಾರ್ಡರ್ ಮೂಲಕ ಅಧಿಕಾರಿಗಳು ಕರ್ಕೊಂಡು ಬರ್ತಾರೆ. ಆ ಅಧಿಕಾರಿ ಇವನ ಹೆಸರನ್ನು ರಿಜಿಸ್ಟರಲ್ಲಿ ಬರಿತಾ ಇದ್ರು. ಆಗ ಇವನು ಹೋಗಿ ಕೇಳ್ತಾನೆ ಬಿಶಾಂತ್ ಸಿಂಗ್, ಟೋಬಾ ಟೆಕ್ ಸಿಂಗ್ ಎಲ್ಲಿದ್ದಾನೆ, ಪಾಕಿಸ್ತಾನದಲ್ಲಿದ್ದಾನೆಯೋ ಭಾರತದಲ್ಲಿದ್ದಾನೆಯೋ ಅಂತ. ಆಗ ಆಫೀಸರ್ ಹೇಳ್ತಾರೆ ಪಾಕಿಸ್ತಾನದಲ್ಲಿದ್ದಾನೆ ಅಂತ, ಯಾಕಂದರೆ ಇವನು ಆಲ್ರೆಡಿ ಭಾರತಕ್ಕೆ ಬರ್ತಾ ಇದ್ದಾನೆ, ಆ ಕಡೆ ಪಾಕಿಸ್ತಾನದಲ್ಲಿದ್ದಾನೆ ಅಂತ ಹೇಳಿಬಿಡ್ತಾನೆ. ಆಗ ಇವನು ಬಿಶಾಂತ್ ಸಿಂಗ್ ಯಾರಿದ್ದಾನೆ ಅವನಿಗೆ ತಕ್ಷಣ ಕೋಪ ಬಂದುಬಿಡ್ತದೆ. ತಾನು ಪುನಃ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಆದರೆ ಅದು ಸಾಧ್ಯ ಆಗಿರೋದಿಲ್ಲ. ಯಾಕಂದರೆ ಪಾಕಿಸ್ತಾನ ಅವನ ಸ್ವಂತ ಜಾಗ ಏನಿತ್ತು, ಸ್ವಂತ ಮನೆ ಏನಿತ್ತು, ಅಲ್ಲಿಂದ ಅವನು ಹೊರಗೆ ಬರಬೇಕಾಗಿತ್ತು. ಯಾಕಂದರೆ ಅವನು ಹಿಂದೂ ಎನ್ನುವ ಸಿಖ್ ಎನ್ನುವ ಕಾರಣಕ್ಕಾಗಿ ಅಲ್ಲಿಂದ ಒಂದು ಸಲ ಹಿಂದೆ ಬಂದ ಮೇಲೆ ಪುನಃ ಅವನನ್ನು ಅಲ್ಲಿ ಕರ್ಕೊಳ್ತಾ ಇರಲಿಲ್ಲ. ಹಾಗಂತ ಅವನಿಗೆ ಭಾರತಕ್ಕೂ ಬರಲಿಕ್ಕೂ ಈಗ ಮನಸ್ಸಿಲ್ಲ, ಯಾಕಂದರೆ ಟೋಬಾ ಟೆಕ್ ಸಿಂಗ್ ಅವನಿಗೆ ಬೇಕಾದ ವ್ಯಕ್ತಿ ಇಲ್ಲಿಲ್ಲದ ಕಾರಣ. ಹಾಗಾಗಿ ಇವನು ಅಧಿಕಾರಿಗಳ ಕೈಗೆ ಸಿಗದೆ ಓಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತುಂಬ ಕಿರುಚಾಡ್ತಾನೆ, ಜೋರಾಗಿ ಅರಚಾಡ್ತಾನೆ, ಯಾರ ಮಾತಿಗೂ ಕೇಳುವುದಿಲ್ಲ, ತನ್ನ ಮಾತುಗಳನ್ನೇ ಬಡಬಡಿಸ್ತಾ ಓಡಾಡ್ತಾ ಇರ್ತಾನೆ. ಅವನನ್ನು ಪ್ರಪಂಚದ ಯಾವುದೇ ಶಕ್ತಿ ತಡಿಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅಷ್ಟೊಂದು ಕಿರುಚಾಡ್ತಾನೆ, ಚೀರಾಡ್ತಾನೆ. ಅವನು ಬಹಳ ಬಲಿಷ್ಠನಾಗಿದ್ದ, ಹಾಗೂ ಅವನನ್ನು ತಡೆಯುವಂತೆ ಇರಲಿಲ್ಲ. ಅವನು ಓಡಾಡ್ತಾನೇ ಇದ್ದ, ತುಂಬ ನಡೀತಾ ಇದ್ದ, ಓಡ್ತಾ ಇದ್ದ, ಯಾವ ಜಾಗದಲ್ಲೂ ಕುಳಿತುಕೊಳ್ತಾ ಇರಲಿಲ್ಲ, ರೆಸ್ಟ್ ಮಾಡ್ತಾ ಇರಲಿಲ್ಲ. ಈಗ ಸೂರ್ಯ ಮುಳುಗುವ ಸಮಯ ಆಗ್ತಾ ಇದೆ. ಎಷ್ಟೋ ದೂರದಿಂದ ಒಂದು ಜೋರಾದ ಕಿರುಚಾಟ, ಚೀರಾಟ ಕೇಳಿತು. ಎಲ್ಲ ಅಧಿಕಾರಿಗಳು ಓಡಿ ಆ ಸ್ಥಳದ ಹತ್ತಿರ ಬರ್ತಾರೆ. ಅವರ ಚೀರಾಟ ಹೇಗಿತ್ತಂದರೆ ಆಕಾಶ ಬಾಯಿ ಬಿಡುವ ಹಾಗೆ, ಅಷ್ಟು ಜೋರಾದ ಬೊಬ್ಬೆ ಮಾಡ್ತಾ ಇದ್ದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬಿಶಾಂತ್ ಸಿಂಗ್, ಟೋಬಾ ಟೆಕ್ ಸಿಂಗ್ಗೆ ಆಗಿದ್ದ. ಅಲ್ಲಿ ಅವನು ಒಂದು ಕಡೆ ನೆಲದಲ್ಲಿ ಬಿದ್ದುಕೊಂಡಿದ್ದ. ನೀವು ಆಲ್ರೆಡಿ ನೋಡಿರ್ಬೋದು, 15 ವರ್ಷ ಆಗಿತ್ತು ಅವನು ನಿದ್ದೆ ಮಾಡದೆ, ಈಗ ನೆಲದಲ್ಲಿ ಬಿದ್ದುಕೊಂಡಿದ್ದ. ಅವನ ಒಂದು ಕಡೆ ಭಾರತ ಇದ್ದರೆ ಮತ್ತೊಂದು ಕಡೆ ಪಾಕಿಸ್ತಾನ ಇತ್ತು. ಮಧ್ಯದ ನೆಲದಲ್ಲಿ ಏನು ವಿಭಜನೆ ಇರಲಿಲ್ಲ, ಈ ಕಡೆ ಭಾರತ ಈ ಕಡೆ ಪಾಕಿಸ್ತಾನ ಅನ್ನೋ ಡಿವೈಡ್ ಏನಿರಲಿಲ್ಲ. ಆ ಉದ್ದಕ್ಕೆ ಇವನು ಮಲಗಿಕೊಂಡು ಇದ್ದ. ಅಷ್ಟು ಹೇಳ್ತಾ ಈ ಕತೆ ಇಲ್ಲಿಗೆ ಕೊನೆಗೊಳ್ತದೆ. ಮಾಂಟೋ ಅವರು ಬರೆದ ಟೋಬಾ ಟೆಕ್ ಸಿಂಗ್ ಅನ್ನುವ ಈ ಸಣ್ಣ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಶ್ರಮಕ್ಕೆ ನಿನ್ನ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.